ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಶಾ ಉಷಾ ಕನ್ನಡ ವ್ಲಾಗ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಬ್ಲ್ಯಾಕ್ ಪಾಂಫ್ರೆಟ್ ಫಿಶ್ನ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬ್ಲ್ಯಾಕ್ ಮಾಂಜಿ ಅಂತಲೂ ಕೂಡ ಕರೀತಾರೆ. ನೋಡಿ, ಈ ಥರ ಇರುತ್ತೆ ಮೀನು. ಸೊ ಆಲ್ರೆಡಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ, ಆದರೆ ನಾವು ಆ ತಲೆನ ತಿನ್ನೋದಿಲ್ಲ. ಸೊ ತಲೆ ಭಾಗನ ತೆಗಿತೀನಿ ನಾನು. ಸೊ ಇದು ನೋಡಿ, ಬ್ಲ್ಯಾಕ್ ಮಾಂಜಿ ಅಂತ ಕರೀತಾರೆ. ಬ್ಲ್ಯಾಕ್ ಪಾಂಫ್ರೆಟ್ ಅಂತ ಈ ಫಿಶ್ ಹೆಸರು. ಸೊ ತುಂಬ ಚೆನ್ನಾಗಿರುತ್ತೆ ಈ ಫಿಶ್ ಫ್ರೈ ಆಗಲಿ ಸಾಂಬಾರಾಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನೆಲ್ಲ ಪದಾರ್ಥ ಬೇಕು ಅಂತ ಇವಾಗ ನೋಡ್ಕೊಬರೋಣ. ನಾನು ಇಲ್ಲಿ ಮೊದಲಿಗೆ 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. 3 ಫಿಶ್ ಇದೆ. 3 ಫಿಶ್ಗೆ 3-4 ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ. ಅದಾದಮೇಲೆ 1 ಸಣ್ಣ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿ ತೊಗೊಂಡಿದ್ದೀನಿ, ಟ್ಯಾಮರಿಂಡ್. ಸೊ ಅದಾದಮೇಲೆ 1 ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರು ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಅರಳುಪ್ಪು, ಕಲ್ಲುಪ್ಪು ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ನೀವು ಪುಡಿ ಉಪ್ಪು ಕೂಡ ತೊಗೋಬೋದು. ಇದಿಷ್ಟೇ ಬೇಕಾಗಿರುವಂತಹ ಪದಾರ್ಥಗಳು, ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಸೊ ಇದಿಷ್ಟು ಪದಾರ್ಥಗಳನ್ನ ನೋಟ್ ಮಾಡ್ಕೊಂಡ್ರಿ ಅಲ್ವಾ. ಸೊ ಫಸ್ಟ್ ಇಲ್ಲಿ ನಾನು ಈ ಹುಣಸೆ ಹಣ್ಣನ್ನು ಸ್ವಲ್ಪ ನೀರು ತೊಗೊಂಡು ಅದಕ್ಕೆ ನೆನೆಸ್ಕೊಳ್ತಾ ಇದ್ದೀನಿ. ಜ್ಯೂಸ್ ಮಾತ್ರ ತೊಗೊಂಡ್ರೆ ಸಾಕು. ಸೊ ಇದು ನಿಮಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಈ ಟ್ಯಾಮರಿಂಡ್ ಜ್ಯೂಸ್ ಮಾತ್ರ ತೊಗೋಬೇಕು. ಸೊ ಇಲ್ಲಿದೆಯಲ್ಲ, ಈ 4 ಪದಾರ್ಥಗಳನ್ನು ನಾವು ಜಾರ್ಗೆ ಹಾಕೋಬೇಕು. ಅಚ್ಚ ಖಾರದ ಪುಡಿ, ಹಾಗೆ ಬೆಳ್ಳುಳ್ಳಿ, ಕಾಳು ಮೆಣಸು ಪೌಡ್ರು, ಹಾಗೆ ಉಪ್ಪು, ಇದಿಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಹಾಗೆ ಈ ಟ್ಯಾಮರಿಂಡ್ ಜ್ಯೂಸನ್ನ ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಜ್ಯೂಸ್ ಮಾತ್ರ ತೊಗೋತೀನಿ, ಪಲ್ಪ್ ಏನೋ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟನ್ನು ನಾವಿವಾಗ ರುಬ್ಕೋತೀನಿ. ಈ ಖಾರನ ಮಸಾಲಾನ ಇವಾಗ ಇದಕ್ಕೆ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಹಾಕ್ಕೊಂಡಾದಮೇಲೆ ಈ ಜ್ಯೂಸ್ ತಗೋತಾ ಇದ್ದೀನಿ. ಸೊ ಒಂದು ನೆನ್ಪಿಡ್ಕೋಬೇಕು ಏನು ಅಂದರೆ, ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಬ್ಬೋದಕ್ಕೆ. ಮಸಾಲ ಯಾವಾಗಲೂ ಗಟ್ಟಿಯಾಗಿರಬೇಕು, ತೆಳ್ಳಗಾಗಬಾರ್ದು. ಸೊ ಇವಾಗ ನಾನು ಆ ಮಸಾಲ ಎಲ್ಲ ಹಾಕಿ ಇವಾಗ ರುಬ್ಕೊಳ್ತಾ ಇದ್ದೀನಿ. ಒಂದ್ಸರಿ ನೋಡ್ಕೊಳ್ಳಿ ಮಿಕ್ಸಿ ರುಬ್ಬಾಗಿದೆಯಾ ಅಂತ. ಸೊ ನೋಡಿ, ಅದು ಬೆಳ್ಳುಳ್ಳಿ ಎಲ್ಲ ಹಾಗೆ ಇದೆ. ಸೊ ಬೆಳ್ಳುಳ್ಳಿನ ನೀವು ಬೆಟರ್ ಅಂದರೆ ಮುಂಚೆನೇ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ಸೊ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ಬೆಳ್ಳುಳ್ಳಿ ಬೇಗ ನುಣ್ಣಗಾಗುತ್ತೆ. ಸೊ ಇವಾಗ ನೋಡಿ ಆಗಿದೆ ಮಸಾಲ. ಚೆನ್ನಾಗಿ ಸಣ್ಣದಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಮಸಾಲ ಇಷ್ಟು ತಿಕ್ನೆಸ್ಸಲ್ಲಿರಬೇಕು, ಗಟ್ಟಿ ಇರಬೇಕು. ಯಾವುದೇ ಕಾರಣಕ್ಕೂ ಮಸಾಲನ ನೀರು ಮಾಡ್ಕೋಬೇಡಿ. ಸೊ ಇವಾಗ ನೋಡಿ, ಫಿಶ್ ತೊಗೊಂಡಿದ್ದೀನಲ್ಲ, ಈ ಫಿಶ್ನ ಮಧ್ಯಕ್ಕೆ ಸೀಳ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಬೇಕು ಅಂತ. ಅದಾದಮೇಲೆ ಇವಾಗ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಟರ್ಮರಿಕ್ ಪೌಡ್ರ್ ಹಾಕೋತಾ ಇದ್ದೀನಿ. ಬೋತ್ ಸೈಡ್ ಎರಡೂ ಕಡೆಗೂ ಕೂಡ ಅರಿಶಿನ ಪುಡಿನ ಹಾಕ್ಕೋಬೇಕು. ಸೊ ಯಾಕಂದರೆ ಮೀನಿಗೆ ಮೇಯ್ನಾಗಿ ಅರಿಶಿನ ಪುಡಿ ಹಾಕಬೇಕು. ಸೊ ಹಾಗಾಗಿ ನಾನು ಮೀನಿಗೆ ಹಾಕ್ತಾ ಇದ್ದೀನಿ ಡೈರೆಕ್ಟಾಗಿ. 2 ಕಡೆನೂ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ನಾನು ಮಸಾಲೆ ಹಾಕ್ತಾ ಇದ್ದೀನಿ. ಸೊ ಫಿಶ್ಗೆ ಎಲ್ಲ ಕಡೆಗೂ ನೀಟಾಗಿ ಮಸಾಲೆ ಹಿಡಿಬೇಕು, ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಮಸಾಲೆನ. ಸೊ ಕಟ್ ಮಾಡಿರ್ತೀವಲ್ಲ, ಕಟ್ ಮಾಡಿದ್ರ ಒಳಗೂ ಕೂಡ ಚೆನ್ನಾಗಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ಸೊ ಮಸಾಲೆ ಯಾವತ್ತೂ ಗಟ್ಟಿಯಾಗಿರಬೇಕು. ಸೊ ನೋಡಿ, ಈ ತಿಕ್ನೆಸ್ಸಲ್ಲಿ ಮಸಾಲ ಇರಬೇಕು. ಸೊ ಇವಾಗ ನಾನು ಚೆನ್ನಾಗಿ ಎಲ್ಲ ಕಡೆಗೂ ಅಪ್ಲೈ ಆಗೋ ಥರ ಎಲ್ಲ ಕಡೆಗೂ ಚೆನ್ನಾಗಿ ಮಸಾಲಾನ ಹಾಕಿದ್ದೀನಿ. ಸೊ ನೀವು ಅಷ್ಟೇ ಎಲ್ಲ ಕಡೆಗೂ ಮಸಾಲಾನ ಚೆನ್ನಾಗಿ ಹಾಕಿ ಫಿಲ್ ಮಾಡಿ. ಸೊ ಇವಾಗ ಇದನ್ನು ನಾನು 1 ಅವರ್ ಅಥವಾ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಇಡ್ತೀನಿ. ಸೊ ಇದು ನೋಡಿ, ಇವಾಗ ಒಂದು ಕಾವಲಿ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಇದು ಮ್ಯಾರಿನೇಟ್ ಆಗಿದೆ, ಒಂದು ಅರ್ಧ ಅವರ್ ಇಟ್ಟಿದ್ದೆ. ಸೊ ಚೆನ್ನಾಗಿ ಮಸಾಲ ಎಲ್ಲ ಎಳ್ಕೊಂಡಿದೆ. ಸೊ ಅದ್ರ ಜೊತೆಗೆ ನೀವು ಕರಿಬೇವು ಸೊಪ್ಪು ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಎಣ್ಣೆ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಸೊ ಮೀನು ತುಂಬ ದಪ್ಪ ಇದೆ ಅಲ್ವಾ. ಸೊ ದಪ್ಪ ಇರೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಒಂದು ವೇಳೆ ನೀವು ಹೈ ಫ್ಲೇಮ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಹೊರಗಡೆ ಲೇಯರ್ ಮಾತ್ರ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ದಪ್ಪ ಇದೆಯಲ್ಲ ಮೀನು. ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಸೊ ಎರಡೂ ಕಡೆನೂ ಬೇಯಿಸ್ಕೋಬೇಕು. ಇವಾಗ ಈ ಒಂದು ಸೈಡು ಬೆಂದಿದೆ. ಇವಾಗ ನಾನು ಅದನ್ನು ನೆಕ್ಸ್ಟ್ ಸೈಡನ್ನು ಬೇಯಿಸ್ಕೊತೀನಿ.
ಸೊ ಒಂದು ಮೀನು ತುಂಬ ದಪ್ಪ ಇರೋದ್ರಿಂದ ನೀವು ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೇಯಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಫ್ಲೇಮ್ನ ಹೈ ಮಾಡಬೇಡಿ. ಸೊ ಇವಾಗ ಎರಡೂ ಕಡೆನೂ ಬೆಂದಿದೆ. ಈಗ ಫಿಶ್ ಫ್ರೈ ರೆಡಿಯಾಗಿದೆ. ಸೊ ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನು ಮಾಡೋ ಥರ ಮಾಡಿದ್ರೆ ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಫಿಶ್ ಫ್ರೈನ ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡ್ರಲ್ಲ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಆಶಾ ಉಷಾ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.